ನಮಸ್ತೆ ಸ್ನೇಹಿತರೆ, ಕೀಪ್ ಇಟ್ ಸಿಂಪಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ಟಾಕ್ಸ್ ಅಥವಾ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬೆಟ್ರಾ ಅಥವಾ ಮ್ಯೂಚುವಲ್ ಫಂಡಾ? ಮ್ಯೂಚುವಲ್ ಫಂಡ್ ಯಾವಾಗ್ಲೂ ಬೋರು. ಯಾವಾಗ ನೋಡ್ರಿ ವರ್ಷಕ್ಕೆ ಒಂದು 10-20% ರಿಟರ್ನ್ ಬರ್ಬೋದು ಅಷ್ಟೇ. ಶೇರ್ಸ್ ಅಲ್ಲಾದ್ರೆ ನಾನು ಬೆಳಿಗ್ಗೆ ಹಾಕ್ತೀನಿ, ಸಾಯಂಕಾಲನೇ ಪ್ರಾಫಿಟ್ ಮಾಡ್ಬೋದು. ಈ ವಾರ ತಗೊಂತೀನಿ, ಮುಂದಿನ ವಾರ ಮಾರ್ತೀನಿ. ನಾನು ಯಾವ್ದೋ ಶೇರ್ 300 ರೂಪಾಯಿಗೆ ತಗೊಂಡೆ 600 ರೂಪಾಯಿಗೆ ಮಾಡಿದೆ, ಯಾವ್ದೋ ಶೇರ್ 2 ರೂಪಾಯಿಗೆ ತಗೊಂಡೆ 20 ರೂಪಾಯಿಗೆ ಮಾಡಿದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಲ್ಲ, ಹೌದಾ ಅಲ್ವಾ? ಎನಿವೆ, ನಾವೀಗ ಶೇರ್ಸ್ ಬೆಟರ್ ಅಥವಾ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬೆಟ್ರ, ಮ್ಯೂಚುವಲ್ ಫಂಡ್ ಅಲ್ಲಿ ಬೆಟರ್ ಅಂತ ಯೋಚನೆ ಮಾಡೋದಕ್ಕೆ ಮುಂಚೆ ಸ್ನೇಹಿತರೆ ಒಂದು ಉದಾಹರಣೆ ತಗೊಳೋಣ. ಈ ವರ್ಷ ನಿಮ್ ಫ್ಯಾಮಿಲಿ ವೆಕೇಶನ್ಗೆ ನೀವು ಯುರೋಪ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ರ. ಯುರೋಪ್ಗೆ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ 10-15 ದಿನ ಹೋಗ್ಲೇಬೇಕಾಗಿತ್ತಲ್ಲ. ಅದಕ್ಕೆ ಕನಿಷ್ಠ ಪಕ್ಷ ಬಜೆಟ್ ಒಂದು 5-7 ಲಕ್ಷ ರೂಪಾಯಿ ಬೇಕೇ ಬೇಕು, ಒಂದು ಕುಟುಂಬದ ಜೊತೆ ಹೋಗ್ತೀರಾ ಅಂತ ಹೇಳಿದ್ರೆ. ಇವಾಗ ನಾವು ಒಂದು ಮಾತು ಹೇಳಿ ಸ್ನೇಹಿತರೆ, ಈ ಯುರೋಪ್ ಟ್ರಿಪ್ ನ ಪ್ಲಾನ್ ಮಾಡ್ಬೇಕಾದ್ರೆ ನೀವು ಏನೆಲ್ಲ ಗಮನಿಸ್ಕೊಬೇಕು ಅಥವಾ ಏನೆಲ್ಲ ನಿಮ್ ರಿಕ್ವೈರ್ಮೆಂಟ್ ಇರುತ್ತೆ. ಯುರೋಪ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಐರೋಪಿಯನ್ ಒಕ್ಕೂಟ, ಅಟ್ಲೀಸ್ಟ್ ಅದ್ರಲ್ಲಿ ಮಿನಿಮಮ್ ನಿಂದ ಏನಿಲ್ಲ ಅಂದ್ರೆ 4-5 ದೇಶ ನಾವು ನೋಡ್ಲೇಬೇಕು. ಹಾಗೂ ನೀವು ಅಲ್ಲಿ ಏನಿಲ್ಲ ಅಂತ ಹೇಳಿದ್ರು ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ನ ಸೆಲೆಕ್ಟ್ ಮಾಡ್ಲೇಬೇಕು, ಟೂರಿಸ್ಟ್ ಅಟ್ರಾಕ್ಷನ್ಸ್ ನ ಸೆಲೆಕ್ಟ್ ಮಾಡ್ಲೇಬೇಕು, ಇಲ್ಲಿಂದ ಫ್ಲೈಟ್ ಡೀಟೇಲ್ಸ್ ನೋಡ್ಕೊಳ್ಳೇಬೇಕು. ಆಮೇಲೆ ಇಲ್ಲಿಂದ ಫ್ಲೈಟ್ ಆಗ್ಲಿ ಅಥವಾ ಅಲ್ಲಿರೋ ಹೋಟೆಲ್ ಅಕೊಮಡೇಷನ್ ಆಗ್ಲಿ ಅಥವಾ ವೀಸಾ ರಿಕ್ವೈರ್ಮೆಂಟ್ ಆಗ್ಲಿ, ಮತ್ತೊಂದು ಇದೆಲ್ಲ ನೋಡ್ಕೊಬೇಕಂತ ಹೇಳಿದ್ರೆ ಇದು ಮೊದಲನೇ ನಿಮ್ ವಿದೇಶಿ ಪ್ರಯಾಣ. ನೀವು ಇದನ್ನೆಲ್ಲ ನಿಮ್ ಓನ್ ಆಗಿ ನೀವು ಪ್ಲಾನ್ ಮಾಡಕ್ ಆಗಿತ್ತೆ ಅಂತೀರಾ? 90% ಜನಕ್ಕೆ ಖಂಡಿತ ಆಗೋದಿಲ್ಲ, ಹೌದಾ ಅಲ್ವಾ? 10 ಜನ ಮಾಡ್ಬೋದೇನೋ, ತುಂಬಾ ಕಿಲಾಡಿಗಳಾಗಿರ್ತಾರೆ. ಬಟ್ ಮಾಡೋರೆಲ್ಲ ಫಸ್ಟ್ ಟೈಮ್ ಹೋದಾಗ ಕೆಲವು ಎಡವಟ್ಟುಗಳೇ ಜಾಸ್ತಿ ಆಗುತ್ತೆ. ಯಾಕೆ ಹೇಳಿ? ಯಾವ ಫ್ಲೈಟ್ ಬುಕ್ ಮಾಡ್ಬೇಕಂತ ಗೊತ್ತಿರಲ್ಲ, ಅಥವಾ ಯಾವ ವೀಸಾ ತಗೊಬೇಕಂತ ಗೊತ್ತಿರಲ್ಲ, ಅಥವಾ ಅಲ್ಲಿ ಹೋದ್ರೆ ಯಾವ ಹೋಟೆಲ್ ಅಲ್ಲಿ ಉಳ್ಕೊಬೇಕಂತ ಗೊತ್ತಿರಲ್ಲ. ಈ ತರ ಎಲ್ಲ ಆಗುತ್ತೆ. ನೀವೇನೋ ಫ್ರೆಂಡ್ಸ್ ಬ್ಯಾಚುಲರ್ ಪಾರ್ಟಿ ಗೋವಾಗ ಹೋದಂಗೆಲ್ಲ ಹೋಗಂಗಿದ್ರೆ ಪರವಾಗಿಲ್ಲ, ಅದು ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ಹೋಗಿ. ಅದೇ ತರ ನೀವು ಫಸ್ಟ್ ಟೈಮ್ ಸ್ಟಾಕ್ ಮಾರ್ಕೆಟ್ ಬರ್ತಾ ಇದ್ರ, ಒಂದ್ 10,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ಅಥವಾ 20,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ, ನಾನು ಟ್ರೇಡಿಂಗ್ ಮಾಡ್ತೀನಿ, ಧಾರಾಳವಾಗಿ ಮಾಡಿ. ಯಾಕಂದ್ರೆ ನಿಮ್ ಕ್ಯಾಪಿಟಲ್ ಇಸ್ ವೆರಿ ಮಚ್ ಲಿಮಿಟೆಡ್. ನಿಮ್ ಲಾಸ್ ಏನೇ ಆದ್ರೂ 10,000-20,000 ಅಷ್ಟೇನೆ. ಅದೇ ತರಾನೇ ನೀವು ನಿಮ್ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೆ ಗೋವಾ ಟ್ರಿಪ್ ಎಲ್ಲಾ ತರ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ, ಇವಾಗ ನಿಮ್ ಫ್ಯಾಮಿಲಿ ಜೊತೆ ಕರ್ಕೊಂಡು ಹೋಗ್ತಿರಲ್ಲ, ಅದು ಏನಿಲ್ಲ ನಿಮ್ ಬಜೆಟ್ 5-7 ಲಕ್ಷ ತಗೊಂಡು ಯುರೋಪ್ ಹೋಗ್ತಿರಲ್ಲ, ಅವಾಗ ನೀವು ಈ ತರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಾಗಲ್ಲ. ಅವಾಗ ನೀವು ಏನ್ ಮಾಡ್ತೀರಾ? ಒಳ್ಳೆ ಟೂರಿಸ್ಟ್ ಗೈಡ್ ಅಥವಾ ಟೂರ್ ಗೈಡ್ ಅಥವಾ ಟೂರ್ ಆಪರೇಟರ್ ಇರ್ತಾರಲ್ಲ, ಅವ್ರನ್ನ ಚೂಸ್ ಮಾಡ್ತೀರಾ, ಹೌದಾ ಅಲ್ವಾ? ಆ ಟೂರ್ ಆಪರೇಟರ್ ಏನ್ ಮಾಡ್ತಾರೆ, ನಿಮ್ಗೆ ಒಂದು ಕಸ್ಟಮೈಸ್ ಐಟನರಿ ಕೊಡ್ತಾರೆ. ನಿಮ್ಮ ದಿನಚರಿ ಹೀಗಿರುತ್ತೆ, ನೀವು ಈ ದಿನ ಈ ಫ್ಲೈಟ್ ಅಲ್ಲಿ ಬಿಡ್ತೀರಾ, ಈ ಲ್ಯಾಂಡ್ ಆಗ್ತೀರಾ, ಅಥವಾ ನಿಮ್ಗೆ ಮೊದಲನೇ ದಿನ ಈ ಅಟ್ರಾಕ್ಷನ್ಸ್ ತೋರಿಸಲಾಗುತ್ತೆ, 2ನೇ ದಿನ ಈ ಅಟ್ರಾಕ್ಷನ್ಸ್, 3ನೇ ದಿನ ನಿಮ್ಗೆಲ್ಲಾನು ಸಿಸ್ಟಮ್ಯಾಟಿಕ್ ವೇ ಬಂದ್ಬಿಟ್ಟಿರುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಯಾವ್ದಕ್ಕೂ ನೀವು ಯೋಚನೆ ಮಾಡಂಗಿಲ್ಲ. ನೀವು ಯುರೋಪ್ ಹೋಗಿರೋದೇನಕ್ಕೆ? ನೀವು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕ, ನಿಮ್ಗೆ ಒಳ್ಳೆ ಟೂರಿಸ್ಟ್ ಎಕ್ಸ್ಪೀರಿಯನ್ಸ್ ಆಗಕ್ಕ, ಹೌದಾ ಅಲ್ವಾ? ನೀವು ಅಲ್ಲಿ ಏನು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ತಾ ಇಲ್ಲ. ನಾನು ಮೆಟ್ರೋಲ್ ಹೋದ್ರೆ ಹೆಂಗಿರುತ್ತೆ, ಅಥವಾ ನಾನು ಈ ಫ್ಲೈಟ್ ತಗೊಂಡ್ರೆ ಹೆಂಗಿರುತ್ತೆ, ಅಥವಾ ನಾನು ಒಂದ್ ದೇಶದ ನಾನು ನಡ್ಕೊಂಡು ಹೋಗ್ತೀನಿ, ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಿಮ್ ನೆನಪಿರ್ಲಿ ಸ್ನೇಹಿತರೆ, ನಿಮ್ ಕುಟುಂಬದ ಜೊತೆ ಹೋಗ್ತಾ ಇದ್ದೀರಾ, ಹೌದಾ ಅಲ್ವಾ? ನೀವು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಹೋಗೋದೇನಕ್ಕೆ? ನೀವು ಸಂತೋಷ ಆಗಿರ್ಬೇಕು, ನಿಮ್ ಮನೆಯವ್ರು ಸಂತೋಷ ಆಗಿರ್ಬೇಕು, ಹಾಗೂ ನಿಮ್ಗೆ ಒಳ್ಳೆ ವೆಕೇಶನ್ ಇರ್ಬೇಕು ಅಂತ. ಸೊ ಈ ರೀತಿ ನೀವು ಪ್ಲಾನ್ ಮಾಡ್ದೆ ಏನಾಗುತ್ತೆ ಅಂತ ಹೇಳಿದ್ರೆ, 90% ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಾರು ಒಂದು ಒಳ್ಳೆ ಟೂರ್ ಆಪರೇಟರ್ ಅಥವಾ ನೀವು ಟೂರಿಸ್ಟ್ ಗೈಡ್ ನ ಸೆಲೆಕ್ಟ್ ಮಾಡ್ತೀರಾ. ಸೊ ಅವ್ರು ಅದರಲ್ಲಿ ಪರಿಣಿತಿ ಹೊಂದಿರ್ತಾರೆ. ಯಾಕಂತ ಹೇಳಿದ್ರೆ ನೀವು ಒಬ್ಬರನ್ನೇ ಅಲ್ಲ, ಪ್ರತಿನಿತ್ಯ 100 ಜನ ಅವ್ರಲ್ಲಿ ಬುಕ್ ಮಾಡ್ತಾನೆ ಇರ್ತಾರೆ ಒಂದಲ್ಲ ಒಂದ್ ದೇಶಕ್ಕೆ. ಸೊ ಅವ್ರಿಗೆ ಎಲ್ಲಾ ತರ ನ್ಯೂನತೆಗಳು ಗೊತ್ತಿರುತ್ತೆ. ಈ ಟೂರ್ಗೆ ಹೋಗ್ಬೇಕಾದ್ರೆ ಟ್ರಾವೆಲ್ ಇನ್ಶೂರೆನ್ಸ್ ಯಾವ ತರ ತಗೋಬೇಕು, ಯಾವ ತರ ಫ್ಲೈಟ್ ಬುಕ್ ಮಾಡ್ಬೇಕು, ಯಾವ ಸೀಸನ್ ಅಲ್ಲಿ ಹೋಗ್ಬೇಕು, ಲೋಕಲ್ ಅಟ್ರಾಕ್ಷನ್ಸ್ ಏನಿರುತ್ತೆ, A to Z ಅವ್ರಿಗೆ ಗೊತ್ತಿರುತ್ತೆ. ಸೊ ನೀವು ಅಲ್ಲಿ ಎಕ್ಸ್ಪೋರ್ಟ್ ನಂಬೋದು ತುಂಬಾ ಸೂಕ್ತ, ಹೌದಂತೀರಾ ಇಲ್ಲ ಅಂತೀರಾ? ಹೌದಲ್ವಾ? ನೀವೊಂದು ಟೂರ್ ಅಥವಾ ಒಂದು ಫಾರಿನ್ ಟೂರ್ಗೆ ಹೋಗ್ಬೇಕಾದ್ರೆ ಒಂದು ಎಕ್ಸ್ಪರ್ಟ್ ನ ಸೆಲೆಕ್ಟ್ ಮಾಡ್ಬೇಕಾದ್ರೆ, ನಿಮ್ಗೆ ಇನ್ವೆಸ್ಟ್ಮೆಂಟ್ಸ್ ಬಂದಾಗ ಯಾಕೆ ನಿಮ್ ಮೇಲೆ ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್? ಹೌದು, ನಿಮ್ಮ ಮೇಲೆ ನಿಮ್ ಕಾನ್ಫಿಡೆನ್ಸ್ ಇರಬೇಕು. ಯಾವಾಗ ಹೇಳಿ? ನೀವೊಂದು 3-4 ಫಾರಿನ್ ಟ್ರಿಪ್ ಮಾಡಿದ್ಮೇಲೆ ನಿಮ್ 5ನೇ ಟ್ರಿಪ್ ಆರಾಮಾಗಿ ನೀವೇ ಹೋಗಿ ಬರ್ಬೋದು, ಹೌದಾ ಅಲ್ವಾ? ಅದೇ ರೀತಿನೇ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಅಟ್ಲೀಸ್ಟ್ ಒಂದು 3-4 ವರ್ಷ ಇನ್ವೆಸ್ಟ್ ಮಾಡಾದ್ಮೇಲೆ ನಿಮ್ಗೆ ಧೈರ್ಯ ಬರುತ್ತೆ, ಅಥವಾ ನಿಮ್ಗೆ ಫೈನಾನ್ಷಿಯಲ್ ಇಂಡಸ್ಟ್ರಿ ಏನಂತ ನಿಮ್ಗೆ ಅರ್ಥ ಆಗಿರುತ್ತೆ. ಅವಾಗ ನೀವು ಡೈರೆಕ್ಟ್ ಆಗಿ ಸ್ಟಾಕ್ಸ್ ಅಲ್ಲಿ ಅಥವಾ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅಲ್ಲಿ ತನಕ ನನ್ನ ಕೇಳಿದ್ರೆ ಬೆಸ್ಟ್ ಚಾಯ್ಸ್ ಇಸ್ ಮ್ಯೂಚುವಲ್ ಫಂಡ್ಸ್.